ಫ್ರೆಂಡ್ಸ್ ನೋಡಿ ಎಷ್ಟು ಕಪ್ಪಿರುವೆ ಬಂದಿದೆ ಅಂತ ಅಂದ್ಬಿಟ್ಟು ಪೂರ್ತಿ ಅಡುಗೆ ಮನೆ ಎಲ್ಲ ತುಂಬಿಟ್ಟಿತ್ತು. ತುಂಬ ಇರುವೆ ಇತ್ತು. ಫಸ್ಟ್ ಒಂದು ಸಲ ಬಂದಿತ್ತು, ಸೊ ಅಕ್ಕಿ ಹಾಕಿದೆ ಮತ್ತೆ ಹೋಗಿತ್ತು. ಪುನಃ ಸ್ವಲ್ಪ ತದ್ಮೇಲೆ ಮತ್ತೆ ಬಂದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಂದರೆ ಲಾಗ್ನ ಸ್ಟಾರ್ಟ್ ಮಾಡ್ತೇನೆ. ಬೆಳಿಗ್ಗೆ ಅಂದರೆ ತೀರಾ ಬೆಳಿಗ್ಗೆ ಏನಲ್ಲ, ಸೊ 10:45 ಟೈಮ್ ಇವಾಗ. ಸೊ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಿಂಡಿ ಎಲ್ಲ ಆಯಿತು, 10:45 ಅಷ್ಟೇ ಇವಾಗ ಟೈಮು. ಸೊ ತಿಂಡಿಗೆ ದೋಸೆ ಮತ್ತು ಮಟನ್ ಸಾಂಬಾರು ಮಾಡಿದ್ದೆ. ಸೊ ಬೆಳಗ್ಗೆ ತಿಂಡಿ ಆಯಿತು. ಚಿನಿಗೆಲ್ಲ ಮಾಡಬಾರ್ದು. ಸೊ ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಊರಿಗೆ ರೆಡಿಯಾಗಿದ್ದೀನಿ. ಅವ್ನು ಹಂಗೇನೆ ಸ್ವಲ್ಪ ಚೇಷ್ಟೆ ಮಾಡ್ತಾ ಇರ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಊರಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಕೆಲಸ ಇದೆ ಸ್ವಲ್ಪ. ಸೊ ಕಾಫಿ ಎಲ್ಲ ಬಂದಿತ್ತು, ಸೊ ಅದನ್ನು ಕಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ನನ್ನ ಮಗ ರೆಡಿ ಆಗಿದ್ದೀವಿ. ತಿಂಡಿ ತಿಂದು ಇನ್ನು ಪಪ್ಪ ಬಂದಿಲ್ಲ. ಬಂದ ತಕ್ಷಣ ಹೊರಡ್ಬೇಕಷ್ಟೇ. ಹೊರಡ್ಬೇಕಷ್ಟೇ ಹೇಳ್ತಿದ್ದಾನೆ ಅವನು. ಅಪ್ಪ ಇನ್ನೂ ಬಂದಿಲ್ಲ, ಬರಬೇಕು ಅಂತ ಅಲ್ವಾ ಮನೆ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮಗಂದು ಹೊಸ ಹೇರ್ ಸ್ಟೈಲ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಯಾವ ಕಟ್ಟಿಂಗು ಮಗನೇ ಇದು? ಯಾವುದು ಅದು? ಯಾವುದು? ಎಬ್ಬುಲಿ ಕಟ್ಟಿಂಗು. ಹೊಸ ಹೇರ್ ಸ್ಟೈಲ್ ಮಾಡಿಸ್ಕೊಂಬಂದಿದ್ದಾನೆ. ಸೊ ನೆನ್ನೆ ಹೇರ್ ಕಟ್ ಮಾಡಿಸಿದ್ದು. ಸೊ ಹೇಗಿದೆ ನೋಡಿ ಅಲ್ಲ ಮಗನೇ. ಸೊ ನೋಡೋಣ, ಹೊರಡ್ಬೇಕೀಗ. ಹೊರಡೋಣ ಬನ್ನಿ. ಮತ್ತೆ ಇನ್ನೇನಿಲ್ಲ, ಊರಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ದ. ಇನ್ನೇನಿಲ್ಲ, ಊರಲ್ಲೇ ಕಂಟಿನ್ಯೂ ಮಾಡ್ತೀನಿ ಇನ್ನು. ಸೊ ನಮ್ಮ ತೋಟ ತೋರಿಸಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಎಲ್ಲವೂ ಕೂಡ ತೋರಿಸ್ತೀನಿ, ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಇವತ್ತು ನಮ್ಮೂರಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಅಲ್ಲ ಮಗನ. ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಬೆಲ್ಟೂರು. ಸೊ ಈಗ ಹೊರಡಬೇಕು. ತಿಂಡಿ ಎಲ್ಲ ತಿಂದು ನಮ್ಮ ಮನೆಯವ್ರು ಬಂದಮೇಲೆ ಹೊರಟಿದ್ವಿ ಊರಿಗೆ. ಅಷ್ಟರೊಳಗಡೆ ಬಸವಣ್ಣ ಬಂತು. ಸೊ ತುಂಬ ಚೆನ್ನಾಗಿತ್ತು, ನೋಡೋಕ್ಕೂ ಕೂಡ ಮುದ್ದಾಗಿ ಕಾಣಿಸ್ತಾ ಇತ್ತು. ಮತ್ತು ಅಲಂಕಾರ ಎಲ್ಲ ಅಷ್ಟೇ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಒಳಗಡೆಗೆ ಬಂದುಬಿಡ್ತು ಅದು. ಸೊ ಇನ್ನೇನು ಒಳಗಡೆನೇ ಬಂದಿದೆಯಲ್ಲ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಹಣ್ಣು ಅಕ್ಕಿ ಬೆಲ್ಲ ಎಲ್ಲವೂ ಕೊಟ್ಟೆ. ಸೊ ಎಲ್ಲನೂ ತಿಂದು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಎಲ್ಲರೂ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ. ಸೊ ನಮಸ್ಕಾರ ಎಲ್ಲ ಮಾಡಿ ಆದಮೇಲೆ ಅದು ವಾಪಸ್ ಹೊರಟೋಯ್ತು. ಸೊ ನೋಡಿ ತುಂಬ ಖುಷಿಯಾಯಿತು. ಶುಕ್ರವಾರದ ದಿನವೇ ಬಂದಿದ್ದಲ್ವ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತು. ಸೊ ಪೂಜೆ ಎಲ್ಲ ಮಾಡಿ ನನ್ನ ಮಗ ಅಂತೂ ಬಿಡ್ತಾನೆ ಇರಲಿಲ್ಲ. ಎಲ್ಲ ಕಾಲು ಎಲ್ಲ ಮುಟ್ಕೊಂಡು ಓಡಾಡ್ತಾ ಇದ್ದ. ಸೊ ಅದಾದಮೇಲೆ ಹೊರಟ್ವಿ. ಇದು ಶನಿವಾರಕ್ಕೆ ಹನುಮ ಜಯಂತಿ ಇತ್ತು. ಸೊ ಹಾಗಾಗಿ ಎಲ್ಲ ಕಡೆ ಅಲಂಕಾರ ಮಾಡಿದರು ಸಂತೆ ಮಾಲ್ದಲ್ಲಿ. ಸೊ ನೋಡ್ಕೊಂಡು ಹೋಗಿ ಬರಬೇಕು ಅಂದ್ಕೊಂಡ್ವಿ, ಬರೋಕ್ಕಾಗಲೇ ಇಲ್ಲ. ಸೊ ಅದಾದಮೇಲೆ ನಾವು ಊರಿಗೆ ಹೊರಟ್ಬಿಟ್ವಿ. ಊರಿಗೆ ಹೊರಟು ಇಲ್ಲಿ ತೋಟದ ಹತ್ರ ಬಂದ್ವಿ. ಸೊ ಕಾಫಿ ಹಣ್ಣಾಗಿತ್ತಲ್ವ, ಸೊ ಕಾಫಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿಗೆ ಊರಿಗೆ. ಸೊ ಹಣ್ಣಾಗಿ ತುಂಬ ಉದುರೋಗ್ಬಿಟ್ಟಿತ್ತು, ಎಲ್ಲ ಉದುರೋಗ್ಬಿಟ್ಟಿತ್ತು. ತುಂಬ ಕೆಳಗಡೆ ಎಲ್ಲ ಸುಮಾರು ವೇಸ್ಟ್ ಆಗಿಬಿಟ್ಟಿತ್ತು. ಅದಾದಮೇಲೆ ನಮ್ಮ ಮನೆಯವ್ರು ಬಿಡಿಸ್ತಾಯಿದ್ರು. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಹಾಗೇ. ಸೊ ಚೆನ್ನಾಗಿತ್ತು. ಬಟ್ ಇನ್ನೂ ಸ್ವಲ್ಪ ಒಂದು 2-3 ದಿನ ಮುಂಚಿತವಾಗಿ ಬಿಡಿಸಿದರೆ ಇನ್ನೂ ಚೆನ್ನಾಗಿ ಸಿಗ್ತಾಯಿತ್ತು, ಜಾಸ್ತಿ ಸಿಗ್ತಾಯಿತ್ತು. ಅದಾದಮೇಲೆ ಒಂದು ವಿಡಿಯೋ ಎಲ್ಲ ತಗೊಂಡು ಕಾಫಿ ಎಲ್ಲ ಬಿಡಿಸಿ ಆಯಿತು. ಕೆಲಸದವ್ರಿಗೆ ಹೇಳಿದ್ವಿ, ಅವರು ನೆಕ್ಸ್ಟ್ ಡೇ ಬಂದರು. ಅವತ್ತಿಗೆ ಬರಲಿಲ್ಲ. ಅದಾದಮೇಲೆ ತುಂಬ ಹೂವು ಕೂಡ ಬಿಟ್ಬಿಟ್ಟಿತ್ತು, ತುಂಬ ಮೇಲೋಗಿತ್ತು. ಇನ್ನು ಅದನ್ನು ಕಟ್ ಮಾಡೋಕ್ಕೂ ಆಗೋಲ್ಲ, ಏನೂ ಇಲ್ಲ, ತುಂಬ ಹೂ ಬಿಟ್ಟಿತ್ತು. ಹೂವು ಅಷ್ಟೇ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಏನೋ ನೆಕ್ಸ್ಟ್ ಇನ್ನು ಕಂಟಿನ್ಯೂ ಮಾಡಲಿಲ್ಲ ನಾನು. ನೈಟು ಊಟಕ್ಕೆ ಸಿಂಪಲಾಗಿ ಒಂದು ಟೈಮ್ಗೆ ಆಗೋ ಥರ ಎಗ್ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಅದೇ ಹೇಳ್ತಾಯಿದ್ರು ಅಮ್ಮ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ಸೊ ಸೂಪರಾಗಿತ್ತು. ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ರೆಸಿಪಿನ ತೋರಿಸ್ತೀನಿ. ಸೊ ಕಂಪ್ಲೀಟ್ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ನನಗೆ ಅಲ್ಲಿ.
ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ನನ್ನ ಮಗುಗೆ ಊಟಕ್ಕೆ ಹಾಕ್ಕೊಂಡಿದ್ದೆ. ಸೊ ಅದೇ ಪಿಚ್ಚನ್ನು ತೊಗೊಂಡಿದ್ದೀನಿ ಅಷ್ಟೇ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಊಟ ಎಲ್ಲ ಆಯಿತು. ಸೊ ಎಗ್ ಮಸಾಲ ಮಾಡಿದ್ದೆ. ಸೊ ಊಟ ಎಲ್ಲ ಮುಗಿಸಿ ಇವಾಗ ಮಲ್ಗೋಣ ಅಂತ ಬಂದ್ವಿ. ಸೊ 10 ಗಂಟೆ ಆಗಿದೆ ಟೈಮು. ಸೊ ನಮ್ಮ ಮನೆಯವರು ಇವತ್ತು ಹೊರಗಡೆ ಹೋಗಿದ್ದಾರೆ. ಊಟ ಮುಗಿಸಿ ಮಲ್ಗೋಣ ಅಂತ ಬಂದಿದ್ದೀವಿ. ಪಾಪು ನೋಡಿ ಇಲ್ಲಿ ಬೇಗ ಮಲ್ಕೋಬೇಕಂತ ಇವತ್ತು ಮಧ್ಯಾಹ್ನ ಮಲಗಿರಲಿಲ್ಲ. ಸೊ ಹಾಗಾಗಿ ಮಲ್ಕೋತೀನಿ ಅಂತ. ಸೊ ಹಾಗಾಗಿ ಕರ್ಕೊಬಂದೆ. ಈಗ ಮಲಗಿಸ್ಬೇಕು. ಅಪ್ಪ ಹೊರಗಡೆ ಹೋಗೈತೆ. ಅದಾದಮೇಲೆ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತೀನಿ. ಹೇಳ್ತೀನಿ ಇರು ಒಂದು ನಿಮಿಷ. ನೆಕ್ಸ್ಟ್ ಡೇಗೂ ಕೂಡ ಈ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ನಿಮಗೆ ನಾಳೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ. ಸೊ ಟೀ ಮರ್ತ್ಕೊಬಂದ್ಬಿಟ್ಟಿದೆ. ತಿಂಡಿ ಕೊಟ್ಟು ಕಳಿಸಿದ್ದೀನಿ. ಸೊ ಟೀ ಮರ್ತ್ಕೊಬಿಟ್ಟಿದೆ. ಸೊ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಹತ್ರ ಇರೋದು. ಸೊ ಹಾಗಾಗಿ ಟೀ ಕೊಡಬೇಕು. ಸೊ ಆಳುಗಳೆಲ್ಲ ಬಂದಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಕಾಫಿ ಕುಯ್ತಾ ಇದ್ದಾರೆ. ಸೊ ಟೀ ಕೊಟ್ಬಿಟ್ಟು ಹೋಗ್ಬೇಕು ಇವಾಗ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಹೋಗ್ಬಿಟ್ಟು ಕೆಲಸದವರೆಲ್ಲ ಬಂದಿದ್ದರು. ಸೊ ಅದಾದಮೇಲೆ ಎಲ್ಲರೂ ಕುಯ್ತಾಯಿದ್ರು, ಕಾಫಿ ಎಲ್ಲ ಬಿಡಿಸ್ತಾಯಿದ್ರು. ಸೊ ಮೆಣಸು ಕೂಡ ಕಟ್ ಮಾಡಿಸ್ಬಿಡೋಣ. ಎಲ್ಲನೇ ಮೇಲ್ಗಡೆ ಕಟ್ಟಿಸ್ಬೇಕಿತ್ತು. ಅದನ್ನು ಕಟ್ಸೋಣ ಮತ್ತು ಮೆಣಸು ಕುಯ್ಸೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವರು ಅಂತಂದರು, ನಂಗೆ ಸ್ವಲ್ಪ ದಿನ ಕಳಿಬೇಕು, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆಯಲ್ಲ, ಅದೆಲ್ಲ ಮೇಲೆ ಎತ್ತು ಕಟ್ಬಿಟ್ಟು ಆಮೇಲೆ ಬಿಡಿಸ್ಬೇಕು, ನೀರು ಕಡಿಮೆ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಅದೊಂದು ಪೆಂಡಿಂಗ್ ಉಳಿತಷ್ಟೇ. ಮೆಣಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಕೊಯ್ಯಿಸ್ಬೇಕು, ಕೊಯ್ಯಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಹೈಟಲ್ಲಿತ್ತು. ನೋಡೋಕ್ಕೆ ಫುಲ್ ಮರ ತುಂಬ ಬಿಟ್ಬಿಟ್ಟಿತ್ತು. ಸೊ ಹಾಗಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಇವಾಗ ಕಾಫಿ ಎಲ್ಲ ಕುಯ್ದಿದ್ದಾಯಿತು. ಅವರು ತಿಂಡಿಗೆ ಬರ್ತಾಯಿದ್ರು. ತಿಂಡಿ ತಿನ್ಕೊಡ್ಲಿ ಅಂತ ಅಂದ್ಬಿಟ್ಟು ತಿಂಡಿಗೆ ಬಂದರು ಇವಾಗ. ಸೊ ಇಷ್ಟು ಬಿಡಿಸಿದ್ದಾರೆ ಇವಾಗ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈವ್ನಿಂಗ್ ಆಗಿದೆ. ಸೊ ಈಗ ವಾಕ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ತೋಟದ ಹತ್ರ ಹೋಗ್ತಾಯಿದ್ದೀವಿ. ಸೊ ಟೀ ತೊಗೊಂಡು ಬಂದೆ. ಹೋಗೋ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ಮನೇಲಿ ಇನ್ನೇನು ಮಾಡೋದು, ಬೇಜಾರಾಗ್ತಿತ್ತು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ನನ್ನ ಮಗ ಮತ್ತು ಪ್ರೀತು ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಇಬ್ಬರು ಮಾತಾಡಿಕೊಂಡು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ಹೋಗಬೇಕು, ಹೋಗ್ತಾ ಇದ್ದೀನಿ. ಹುಣಸೆಹಣ್ಣು ಹೇಳಿದರು. ಸೊ ಕಿತ್ಕೊಂಡು ಹೋಗಿದ್ದೀರಾ ಅಂತ ನೋಡಿದೆ. ಸೊ ಇನ್ನೂ ಬಂದಿಲ್ಲ ಅನಿಸುತ್ತೆ, ಹಂಗೆ ಇದೆ. ಬಿಸಿಲು 5 ಗಂಟೆ ಆದ್ರೂ ಬಿಸಿಲು ಕಡಿಮೆ ಆಗಿಲ್ಲ, ಮುಖಕ್ಕೆ ಹೊಡಿತಿದೆ. ಸೊ ಈಗ ಹೋಗಿ ಟೀ ಕೊಟ್ಬಿಟ್ಟು ಅವರು ಕೂಡ ಹೋಗ್ತಾರೆ. 5 ಗಂಟೆಗೆಲ್ಲ ಹೋಗ್ತಾರೆ ಕೆಲಸಕ್ಕೆ ಬಂದಿರೋರು. ಸೊ ಟೀ ಕುಟ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೇನಿಲ್ಲ, ಇವತ್ತು ಹೊರಡಬೇಕು, ಮನೆಗೆ ಪಿರಿಯಾಪಟ್ಟಣಕ್ಕೆ ಬರಬೇಕು. ಸೊ ಈಗ ಅವರಿಗೆ ಟೀ ಎಲ್ಲ ಕೊಟ್ಬಿಟ್ಟು ಅವರು ಹೊರಟ ಮೇಲೆ ನಾವು ಹೊರಡಬೇಕಷ್ಟೆ. ಕೆಲಸ ಕಾಫಿ ಎಲ್ಲ ಕುಯ್ದಿದ್ದಾಯಿತು. ಕಾಫಿ ಎಲ್ಲ ಕುಯ್ದಿದ್ದಾರೆ. ಮೆಣಸು ಬಿಡಿಸ್ಬೇಕಿತ್ತು. ಸೊ ಇನ್ನೂ ಸ್ವಲ್ಪ ದಿನ ಕಳಿಬೇಕಂತೆ ಅದು. ಸೊ ಹಾಗಾಗಿ ಮತ್ತೆ ಇನ್ನೊಂದು ವಾರ ಬಿಟ್ಟು ಹೇಳ್ಬೇಕು ಅವ್ರಿಗೇ. ಸೊ ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ಬಂದರು ಬೇಗ ಬೇಗ. ಹಾಯ್ ಮಾಡಿ ಪ್ರೀತು, ಹಾಯ್. ಬರ್ತಾ ಇದ್ದಾರಲ್ಲಿ. ಸೊ ಇವಾಗ ಟೀ ಕೊಟ್ಬಿಟ್ಟು ಬರ್ತೀವಿ. ಇದು ಸಂಜೆ ಅಲ್ಲೇ 5 ಗಂಟೆ ಆಗಿತ್ತು. ಟೀ ತೊಗೊಬಂತನಲ್ಲ, ಇಲ್ಲಿ ಕಾಫಿ ಎಲ್ಲ ಬಿಡಿಸಾದ್ಮೇಲೆ ಅಡಿಕೆ ತೋಟದ ಕ್ಲೀನ್ ಮಾಡ್ತಾರೆ ಅಂದ್ಕೊಂಡ್ವಿ. ಸೊ ನಮ್ಮ ಮನೆಯವರಿಗೆ ತುಂಬ ಸೆತ್ತೆ ಬಂದುಬಿಟ್ಟಿತ್ತು ರಾಗಿಲಿ, ಹಾಗಾಗಿ ಇಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ರು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ ಆಗಿತ್ತು ಬರೋ ಹೊತ್ತಿಗೆ. ಸೊ ಬಂದು ನಿನ್ನೆ ಶನಿವಾರ ಇತ್ತಲ್ವ, ಸೊ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸೋದು ಲೇಟ್ ಆಯಿತು. ಸೊ ಮತ್ತೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇನ್ನೇನಿಲ್ಲ, ವೀಡಿಯೋ ಎಂಡ್ ಮಾಡಿರಲಿಲ್ವಲ್ಲ, ಹಾಗಾಗಿ ವೀಡಿಯೋ ಎಂಡ್ ಮಾಡೋಣ ಅಂದ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಎಲ್ಲ ಥರದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅವತ್ತು ಊರಲ್ಲಿ ಯಾವ್ಯಾವ ರೀತಿ ಏನೇನು ನಡೀತು ಎಲ್ಲವೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸೊ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಹೊಸ ವರ್ಷದಲ್ಲಿ ಸಿಗ್ತೀನಿ. ಅಲ್ಲಿ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ಸಿ